ನಿಂದ ಎಷ್ಟು ದೂರ ನಿಂದ ಎಷ್ಟು ದೂರ ಹೌದಾ ಪ್ರಾಡಕ್ಟ್ ಬಗ್ಗೆ ಸರ್ ಮಸಾಲಾ ಟೀ, ಇಲಾಚಿ ಟೀ, ಆಮೇಲೆ ಚಕ್ಕೆ ಟೀ, ಆಮೇಲೆ ಶುಂಠಿ ಟೀ ಅಂತ ಮಾಡ್ತಾರೆ. ಅದರಲ್ಲೂ ಚೆನ್ನಾಗಿರುತ್ತೆ ಸರ್. ಅದು ಹೆಲ್ತಿಗೂ ಬೆನಿಫಿಟ್ ಇದೆ. ಶುಂಠಿ ಟೀ ಬಾಬಾ ನಮಸ್ಕಾರ. ಕೈಯಲ್ಲಿ ತೊಂದರೆ ಕರ್ನಾಟಕದಾದ್ಯಂತ ಇನ್ನು ಕರ್ನಾಟಕದ ಸುತ್ತ ಬ್ರಾಂಚ್ಗಳನ್ನ ಫ್ರಾಂಚೈಸಿನ ಕೊಡ್ತಾ ಇದ್ದೀವಿ. ಇದು ಎಲ್ಲ ಕಡೆ ತುಂಬ ಫೇಮಸ್ ಆಗ್ತಿದೆ. ಕ್ವಾಲಿಟಿಯಲ್ಲಿ ನ್ಯಾಚುರಲಿಟಿಯಲ್ಲಿ ತುಂಬ ಹೆಸರುವಾಸಿಯಾಗಿದೆ. ಟೇಸ್ಟ್ ಚೆನ್ನಾಗಿರುತ್ತಾ? ರೇಟ್ ಜಾಸ್ತಿನಾ ಇಲ್ಲಿ? ಇಲ್ಲ ಕಮ್ಮಿ ರೀಸನೇಬಲ್ ಇದೆಯಾ? ನಾವು ಈಗ 3 ವರ್ಷ ಆಗ್ತೀವಿ. ಹಾಂ, ಏನು ಅಂಗಡಿ ಇದೆ ಪಕ್ಕದಲ್ಲಿ? ಏನು ಮಾಡಿದ್ರಿ ಒಂದು ಸ್ವಲ್ಪ ಏನಾದರೂ? ಎಸ್ಪೆಷಲಿ ಒಳ್ಳೆ ಇದೆ. ಬಿಟ್ಟು ಮಸಾಲಾ ಟೀ ಆಗಲಿ ಅಥವಾ ಬೇರೆ ಬೇರೆ ಥರ ಗ್ರೀನ್ ಟೀ ಆಗಲಿ, ಅಸ್ಸಾಂ ಟೀ ಆಗಲಿ, ಸೊ ಇವರೆಲ್ಲ ಅದು ಸ್ಪೆಷಲೈಸ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಮತ್ತು ಮಸಾಲೆ ಟೀದಲ್ಲಿ ಅದು ಚಕ್ಕೆ ಅಂತ ಇರುತ್ತೆ ಸರ್. ಅದು ಚೆನ್ನಾಗಿರುತ್ತೆ. ಸೊ ಭಾಳ ಒಳ್ಳೆ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ರೇಟ್ ಏನಾದ್ರು ದುಬಾರಿ ಆಗಿದೆಯಾ? ಇಲ್ಲ ರೀಸನೇಬಲ್. ಆ ಕ್ವಾಲಿಟಿ ಆ ಕ್ವಾಂಟಿಟಿ ತಕ್ಕಂಗೆ ಆ ರೇಟ್ ಇರುತ್ತೆ. ರೀಸನೇಬಲ್ ಚೆನ್ನಾಗೇ ಇದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಸರ್ 2 ಇಯರ್ಸಿಂದ ನಾನು ಬರ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಅಲಿ ಅಂತ. ಮೊಹಮ್ಮದ್ ಅಲಿ. ಓಕೆ. ನಾವು BSNL ಸಂಗೊಳ್ಳಿ ಸರ್ಕಲಲ್ಲಿ 1946 ಫಿಲ್ಟರ್ ಕಾಫಿ ಮತ್ತು ಟೀ ಶಾಪನ್ನು ಫ್ರಾಂಚೈಸಿನ ಓಪನ್ ಮಾಡಿದ್ದೇವೆ. ನಮ್ಮದು 1946ಇಂದ ಈ ಕಂಪನಿ ಶುರುವಾಗಿದೆ. ಮುಂಚೆ ಪ್ರಾಡಕ್ಟ್ ಇದ್ದ ಇವಾಗ ಟೀ ಔಟ್ಲೆಟ್ ಮತ್ತು ಕಾಫಿ ಔಟ್ಲೆಟ್ ಆಗಿ ಪರಿವರ್ತನೆ ಆಗಿದೆ. ಈ ಥರ ದಾವಣಗೆರೆಯಲ್ಲಿ 12 ಬ್ರಾಂಚ್ ಇದ್ದಾವೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು, BSNL ಸರ್ಕಲ್ಲು, ಯೂನಿಟಿ ಹಾಸ್ಪಿಟಲ್ಲು, ಮೊಹಮ್ಮದ್ ಸ್ಟ್ಯಾಂಡ್ ರೋಡು, ಈ ಥರ ಹಲವಾರು ಗೆಲಸೆ ಆಫೀಸು, ರಿಂಗ್ ರೋಡು, ಈ ಥರ 12 ಕಡೆ ಔಟ್ಲೆಟ್ ಇದ್ದಾವೆ. ಇದು ಮೇನ್ ಬ್ರಾಂಚ್ ಇರೋದು ವಿಜಯಲಕ್ಷ್ಮಿ ರೋಡಲ್ಲಿ. ಕಂಪ್ನಿ ಪ್ರಾಡಕ್ಟ್ ಮಾಡೋ ಫ್ಯಾಕ್ಟ್ರಿ ಕಂಪ್ನಿ ಇದೆ. ಈ ಕಂಪ್ನಿಯಿಂದ ತುಂಬ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವರು ತುಂಬ ಹೆಸರಾಂತ ವ್ಯಕ್ತಿಯಾಗಿ ಈ ಕಂಪ್ನಿ ನಡೆಸ್ತಾ ಇದ್ದಾರೆ. ಸರ್, ನಮ್ಮ ವೆಂಕಟಾಚಲಯ ಅವರು ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದು? 1946ಅಲ್ಲಿ ಇದನ್ನು ಶುರು ಮಾಡಿದ್ದಾರೆ. ಬ್ರಿಟಿಷ್ ಕಾಲದಲ್ಲಿ. ಅವಾಗ ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವ 1 ವರ್ಷ ಮುಂಚೆನೇ ಇದನ್ನು ಕಾಫಿ ಪೌಡರ್ ಕಂಪ್ನಿನ ದಾವಣಗೆರೆಗೆ ತಂದಿದ್ದಾರೆ. ಇವರು ಸ್ಥಳೀಕರ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸ ಇರೋದು? ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಯೂರಿದ್ದಾರೆ. ಸರ್, ಫ್ಯಾಕ್ಟ್ರಿ ಮಾಡಿದ್ರೆ ಸರ್? ಕಂಪನಿ ಇದೆ ವಿಜಯಲಕ್ಷ್ಮಿ ರೋಡಲ್ಲಿ. ಇದು ಕಂಪನಿ ಇದೆ. ಹೋಮ್ ಪ್ರಾಡಕ್ಟ್ ಇದೆಲ್ಲ ಇವ್ರದೇ ಮ್ಯಾನುಫ್ಯಾಕ್ಚರಿಂದ ಪ್ರತಿಯೊಂದು ಇವರೇ ಮಾಡ್ತಾರೆ. ಏನೇನು ಪ್ರಾಡಕ್ಟ್? ಬರೀ ಕಾಫಿ ಪುಡಿ, ಟೀನಾ? ಕಾಫಿ ಬೇರೆ ಟೀ ಪುಡಿ ಮತ್ತು ಇನ್ನೊಂದು 24 ಬಗೆಯ ಪ್ರಾಡಕ್ಟ್ಗಳು ಇದ್ದಾವೆ. ಇರೋವು ಏನೇನಿದೆ? ಗ್ರೀನ್ ಟೀ ಇದೆ, ಟೀ ಪೌಡರಲ್ಲಿ ತುಂಬ ಇದಾವೆ, ಕಾಫಿ ಪೌಡ್ರಲ್ಲಿ ಇದ್ದಾವೆ. ಆಮೇಲೆ 80-20 1946 ಫಿಲ್ಟರ್ ಕಾಫಿ ತುಂಬ ಹೆಸರುವಾಸಿ ಇರೋದು. ಈಗ 6 ಬ್ರಾಂಚಿಂದ ಡೈಲಿ ನಿಮಗೆ ಪರ ಇಲ್ವಾ? ವ್ಯಾಪಾರ ಚೆನ್ನಾಗಿದೆ. ತುಂಬ ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಗ್ರಾಹಕರು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ದಾವಣಗೆರೆಯಲ್ಲಿ ಉತ್ತಮವಾದ ಫಿಲ್ಟರ್ ಕಾಫಿ ದೊರೆಯುತ್ತದೆ ಎಲ್ಲರೂ ಹೇಳ್ತಿದ್ದಾರೆ. ಗ್ರಾಹಕರ ಖುಷಿ ಪಡಿಸೋದು ನಮ್ಮ ಕೆಲಸ. ಯಾರೋ ನಿಮ್ಮ ಸ್ವಲ್ಪ ಪರಿಚಯ ನಿಮ್ಮ ಟೀ ಅಂಗಡಿ ಬಗ್ಗೆ ಮಾತಾಡ್ತಾರೆ.